ಟು ಮೈ ಚಾನಲ್ ಎವ್ರಿಡೇ ಸ್ಪೆಷಲ್ ಬೈ ಡಿ ಸಿ. ಸೊ ಈ ವ್ಲಾಗ್ ಮಾತ್ರ ತುಂಬ ಸ್ಪೆಷಲ್ಲು. ಬಿಕಾಸ್ ಏನಕ್ಕೆ ಅಂತಂದರೆ ಇದು ಬಂದ್ಬಿಟ್ಟು ಒಂದು ಸಿಂಪಲ್ ಕೆಫೆ ಡೇಟಿಂದ ಸ್ಟಾರ್ಟ್ ಆಗಿ ಗೋಯಿಂಗ್ ಬ್ಯಾಕ್ ಟು ಹೋಮ್ ಮತ್ತು ಬೇಬಿ ಶವರ್ ಎಲ್ಲನೂ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಇನ್ ಒನ್ ಜರ್ನಿ ಅಂತಲೇ ಹೇಳ್ಬೋದು. ಸೊ ಕಮ್ ವಿತ್ ಮೀ. ನಾವು ಇವತ್ತು ಒಂದು ಸ್ಮಾಲ್ ಕೆಫೆಗೆ ಹೋಗಿದ್ವಿ ಆಯಿತಾ. ನಥಿಂಗ್ ಫ್ಯಾನ್ಸಿ ಬಟ್ ಇಟ್ ಫೆಲ್ಟ್ ಸೋ ಸ್ಪೆಷಲ್. ಯಾಕಂದರೆ ನಾವಿಬ್ಬರೇ ಲೈಕ್ ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಚೆನ್ನಾಗಿ ಮಾತಾಡಿದ್ವಿ. ಸೊ ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ವಿ ಗಾಟ್ ದಿಸ್ ಕೈಂಡ್ ಆಫ್ ಟೈಮ್. ಸೊ ಫುಡ್ ಕೂಡ ಸಿಂಪಲ್ಲಾಗಿ ಆರ್ಡ್ರ್ ಮಾಡಿದ್ವಿ. ಬಟ್ ಆನೆಸ್ಟ್ಲಿ ಫುಡ್ ಟೇಸ್ಟ್ಗಿಂತ ಈ ಮೂಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸಮ್ಟೈಮ್ಸ್ ಲೈಫಲ್ಲಿ ಬಿಗ್ಗೆಸ್ಟ್ ಹ್ಯಾಪಿನೆಸ್ಗಿಂತ ಈ ಥರ ಸ್ಮಾಲ್ ಮೂಮೆಂಟ್ಸಲ್ಲೇ ತುಂಬ ಚೆನ್ನಾಗಿರುತ್ತೆ. ಆದರೆ ಒಂದೇನೆಂದರೆ ಇನ್ಸೈಡ್ ಐ ನೋ ಇದು ಲಾಸ್ಟ್ ನಮ್ಮ ಡೇಟ್ ಅಂತೇಳಿ ಔಟಿಂಗ್ ಬಿಫೋರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಲಿಟಲ್ ಬಿಟ್ ಎಮೋಷ್ನಲ್ ಫೀಲ್ ಆಯಿತು. ಬಟ್ ಸ್ಟಿಲ್ ಐ ಜಸ್ಟ್ ವಾಂಟೆಡ್ ಟು ಎಂಜಾಯ್ ದಟ್ ಮೂಮೆಂಟ್ ಫುಲ್ಲಿ. ಸೊ ಆಮೇಲೆ ರಿಯಾಲಿಟಿ ಸ್ಟಾರ್ಟ್ ಆಯಿತು. ಸೊ ಮನೆಗೆ ಬಂದಾದಮೇಲೆ ಸೊ ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ರೆಡಿ ಆಗಿತ್ತು. ಆ ಪ್ಯಾಕಿಂಗ್ ನೋಡಿದ್ರೇ ಒಂಥರ ಮಿಕ್ಸ್ಡ್ ಫೀಲಿಂಗ್. ಒಂದು ಸೈಡ್ ಎಕ್ಸೈಟ್ಮೆಂಟು ಮತ್ತು ಇನ್ನೊಂದು ಸೈಡ್ ಓಕೆ ಎಲ್ಲ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ಫೀಲಿಂಗು. ಹೋಗೋಕ್ಕೂ ಮುಂಚೆ ದೇವ್ರಿಗೆ ಪೂಜೆ ಮಾಡಿ ಮತ್ತು ಕೈ ಮುಗಿದು ಸೇಫಾಗಿ ಜರ್ನಿ ಆಗಲಿ ಅಂತ ಬೇಡ್ಕೊಂಡೆ. ಆಮೇಲೆ ನಮ್ಮವರು ಮಾಮ್ ಟು ಬಿ ಸ್ಟಿಕ್ಕರ್ನ ಹಾಕ್ತಾಯಿದ್ರು. ದಟ್ ಮೂಮೆಂಟ್ ಐ ಜಸ್ಟ್ ಸ್ಮೈಲ್ಡ್ ಬಟ್ ಇನ್ಸೈಡ್ ಐ ಫೀಲ್ ಸೋ ಎಮೋಷ್ನಲ್. ಸ್ಲೋ ಆಗಿ ಲೈಕ್ ಸ್ಟೆಪಿಂಗ್ ಇನ್ ಟು ನ್ಯೂ ರೋಲ್ ಬಿಕಮ್ ಎ ಮಾಮ್. ಸೊ ಐ ಫೆಲ್ಟ್ ಎಮೋಷ್ನಲ್. ಬಟ್ ಜರ್ನಿ ಅನ್ನೋದು ಸ್ಟಾರ್ಟ್ ಆಯಿತು. ನಾನು ದಾರಿ ಉದ್ದಕ್ಕೂ ನಮ್ಮ ಅಪ್ಪಾಜಿ ಹತ್ರ ಮಾತಾಡ್ಕೊತಾನೆ ಬಂದೆ. ಸೊ ಮಿಡ್ಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಮತ್ತು ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ. ಪ್ರೆಗ್ನೆನ್ಸಿಲಿ ಜಾಸ್ತಿ ಹೊತ್ತು ಕೂರೋಕ್ಕಾಗಲ್ಲ. ಸೊ ಅದಕ್ಕೆ ಮಿಡ್ಲಲ್ಲಿ ಅಲ್ಲಲ್ಲಿ ಸ್ಟಾಪ್ ಮಾಡ್ಕೊಂಡ್ವಿ. ಸೊ ಫೈನಲಾಗಿ ನಮ್ಮ ಹಸ್ಬೆಂಡ್ ಮನೆಗೆ ರೀಚ್ ಆದ್ವಿ. ಸೊ ನಾನು ಭಾಳಷ್ಟು ಕ್ಲಿಪ್ಸ್ ತಗೊಳಕ್ಕಾಗಿಲ್ಲ. ಸೊ ನಂಗೆ ಟಯರ್ಡ್ ಆಗಿತ್ತು ಅದಕ್ಕೆ. ಆಮೇಲೆ ನನ್ನ ಬೇಬಿ ಶವರ್ ಮಾತ್ರ ತುಂಬ ಚೆನ್ನಾಗಾಯಿತು. ಸೋ ಮಚ್ ಲವ್ ಆ್ಯಂಡ್ ಬ್ಲೆಸ್ಸಿಂಗ್. ಐ ಫೆಲ್ಟ್ ರಿಯಲಿ ಸೋ ಹ್ಯಾಪಿ ಆ್ಯಂಡ್ ಎಮೋಷ್ನಲ್. ಸೊ ನಂದು ನೆಕ್ಸ್ಟು ಶ್ರೀಮಂತದ ಬ್ಲಾಗ್ನ ನೆಕ್ಸ್ಟ್ ವೀಕ್ ಅಪ್ಲೋಡ್ ಮಾಡ್ತೀನಿ. ಸೊ ನನಗೂ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ. ಆಮೇಲೆ ಫೈನಲ್ ಆಗಿ ಬೇಬಿ ಶವರ್ ಎಲ್ಲ ಮುಗಿಸ್ಕೊಂಡು ನನ್ನ ತವ್ರ ಮನೆಗೆ ಬಂದೆ. ಓಕೆ, ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ನಮ್ಮ ಅತ್ತೆ ಇವತ್ತೇನೋ ಸ್ಪೆಷಲ್ ಆಗಿ ಮಾಡ್ತಿದ್ದಾರೆ. ಸೊ ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಹಾಯ್ ಡಾರ್ಲಿಂಗ್, ಏನ್ ಮಾಡ್ತಿದೀಯ ಸ್ಪೆಷಲ್ ಆಗಿ? ಏನಿಲ್ಲ, ಚಿತ್ರಾನ್ನ ಮಾಡಕತ್ತೀನಿ. ನಿನ್ಗೆ ಇಷ್ಟ ಆಯ್ತಾ? ಏನ್ ಚಿತ್ರಾನ್ನ? ಮಾವಿನಕಾಯಿ ಚಿತ್ರಾನ್ನ. ಮಾವಿನಕಾಯಿ ಚಿತ್ರಾನ್ನ. ಹೇಳತ್ತಿ ಏನೇನ್ ಹಾಕಿದೀವಿ ಇದಕ್ಕ? ಎಣ್ಣೆ, ಸಾಸಿವೆ, ಜೀರಿಗೆ, ಶೇಂಗಾ, ಉಳ್ಳಾಗಡ್ಡಿ, ಕರಿಬೇವು, ಕರಿಬೇವು. ಮತ್ತೆ ಇವಾಗ ಇದೇನ ಮೆಣಸಿನ್ಕಾಯಿ ಹಾಕಿದ್ಯಾ? ಬರೀ ಮೆಣಸಿನ್ಕಾಯಿ ರುಬ್ಬಾಕಿದಾರ? ಇವಾಗ ಮಾವಿನಕಾಯಿ ಹಾಕೋದು. ಮಾವಿನಕಾಯಿ ಹಾಕೋದು. ಇದೇ ಸ್ಪೆಷಲ್ ಇಂಗ್ರೀಡಿಯಂಟ್ ಅಲ್ಲ ಅಂದ್ರೆ. ಇದಕ್ಕೆ ಮತ್ತೆ ಅರಿಶಿನ ಪುಡಿ, ಉಪ್ಪು ಹಾಕಿ ಅಲ್ಲ ಅಷ್ಟೇ ಹಾಕಿ ಸ್ವಲ್ಪ ಬೇಗ ಬಿಡ್ಬೇಕಾ? ಹಾಗೆ ಕಾಪ್ ಮಾಡೋದು. ಆಮೇಲೆ ಅದಕ್ಕೆ ಅನ್ನ ಕಲಿಸ್ಬಿಟ್ಟು ರೆಡಿ ಆಗುತ್ತೆ. ಮಾವಿನಕಾಯಿ ಹಾಕಿದ್ಮೇಲೆ ಜಾಸ್ತಿ ಹುಳಿ ಅಂದ್ರೆ ಸ್ವಲ್ಪ ಸಕ್ಕರೆ ಹಾಕ್ಬೇಕು. ಉಪ್ಪು ಅರ್ಶಿನ ಹಾಕೈತಷ್ಟೇ. ತಗಮ್ಮ ಚಿತ್ರಾನ್ನ ತಿಂದು ನೋಡು. ನನ್ನ ಫೇವ್ರೆಟ್ ರೈಸ್ ಇದು. ಅದೇ ಟೇಸ್ಟ್ ಸೂಪರ್ ಆಗಿರುತ್ತೆ. ಆಕ್ಚುಲಿ ಏನ್ ಗೊತ್ತಾ, ಮತ್ತೆ ನಮ್ಮ ಅತ್ತೆ ಸೂಪರ್ ಆಗಿ ಮಾಡ್ತಾರೆ ಅಡುಗೆ. ಎಸ್ಪೆಷಲಿ ಪಲ್ಯಗಳು ಅಂದ್ರೆ ಸೂಪರ್ ಆಗಿ ಮಾಡ್ತಾರೆ. ಅದು ಟೊಮೊಟೊ ಸಾರು ಮತ್ತು ಇನ್ನೊಂದು ಬ್ಯಾಳೆದು ಅದ್ರಾಗ ಆಲೂಗಡ್ಡೆ ಎಲ್ಲ ಹಾಕಿ ಮಾಡ್ತಾರೆ, ಸಖತ್ತಾಗಿರುತ್ತೆ. ಒಂದ್ಸಲ ಯಾವಾಗಾದ್ರೂ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಬಾಯ್.